Hi guys, welcome back to Kavashat YouTube channels. Say hi. ಚಲ್ ಆಟೋ ಬಂತು ಅಮ್ಮ ಬರ್ತಾರೆ ಹಿಂಗೆ ಬರಲಿ ಹಿಂಗೆ ನಡಿ ಬಂದು ನಡಿ ಬಂದು ಸರ್ಕಮ್ಮಗ ನೀವೊಂದು 3 ಜನ ಇದ್ದೀವಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನೀಟಾಗಿ ನಿಮಗೆ ವೆಲ್ಕಮ್ ಮಾಡಿಲ್ಲ, ಸೊ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಇದನ್ನು ಪೆಲ್ಲ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಶಾಪಿಂಗ್ ಮಾಡೋದು ಅಂತ, ಸೊ ಅದೇ ಪರ್ಪಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದು ನಾಳೆ ಹಬ್ಬ ಅನ್ನಂಗೆ ಇವತ್ತು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಸೊ ಇನ್ನೇನು ಗಾಂಧಿ ಬಜಾರ್ ನಾವು ರೀಚ್ ಆಗಿಬಿಟ್ವಿ. ಮಾರ್ಕೆಟ್ಗಳಂತೂ ಕಾಲಂತೂ ಇಡೋಕ್ಕಾಗಲ್ಲ. ನಾವು ನಿಯರ್ ಬೈ ಶಾಪ್ JP ನಗರಲ್ಲಿ ತೊಗೊಳ್ಳೋಣ ಅಂದರೆ ಸ್ವಲ್ಪ ಹೈ ಬಜೆಟ್ ಇರುತ್ತೆ, ಸ್ವಲ್ಪ ಇಲ್ಲಿ ರೀಸನಬಲ್ ಕಂಪೇರ್ ಟು ಇಲ್ಲಿಗೆ ಬಿಕಾಸ್ ಮಾರ್ಕೆಟಿಗಿಂತ ಸ್ವಲ್ಪ ಕಮ್ಮಿ ಜಾಸ್ತಿ ಇರುತ್ತೆ, ನಮ್ಮ ನಿಯರ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಮಿಡಲ್ ಇರುತ್ತಲ್ವ. ಹಾಗಾಗಿ ನಾವು ಗಾಂಧಿ ಬಜಾರ್ ಹೋಗ್ತಾ ಇದ್ದೀವಿ. ಹೋಗ್ತಿದ್ದಂಗೆ ಸ್ಟಾರ್ಟ್ ಹೂವು ಎಲೆ ಎಲ್ಲ ಇಡೋಕ್ಕೆ. ಇವಾಗ ಇಂಥ ಬಿಸ್ನೆಸ್ ಮಾಡೋರು ಗೊತ್ತಲ್ವ, ಕಷ್ಟಪಡ್ತಾರೆ ಇಲ್ಲ ಅಂತ ಹೇಳಲ್ಲ. ಸೊ ಇವಾಗ ಅವ್ರ ಪ್ರಾಫಿಟ್ ಅನ್ನೋದು ಸಿಗೋದು, ಹಣ್ಣು ಹೂವು ತರಕಾರಿ ಎಲ್ಲನೂ. ಹೀಗೆ ಗಾಂಧಿ ಬಜಾರ್ ರೀಚ್ ಆಗಿದ ತಕ್ಷಣ ನಾನು ನೋಡಿದೆ ಫಸ್ಟು ಬಸವನಗುಡಿಯಲ್ಲಿ ಬಸವಣ್ಣ ನೋಡ್ತಾ ಇದ್ದೀವಿ. ನೈಸ್ ಅಲ್ವಾ. ನೋಡಿದಾಗ ಜನ ಇಲ್ಲಪ್ಪ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ಜನಗಳು ಸಿಗ್ತಾನೆ ಹೋದ್ರು. ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ, ಆಯಿತಾ. ಪಾಪ ಅಮ್ಮನ ಫಾಲೋ, ನಿಮ್ಮ ಅಮ್ಮನ ವಿಡಿಯೋ ಮಾಡಿ ಹಾಕ್ತೀನಿ. ಡೊಂಕ ಚಿನ್ನಿ ಹಾಯ್ ಹಾಯ್ ಕೂದ್ಲೆತ್ತಮ್ಮ. ಹೋಗ್ತಿದ್ದಂಗೆ ಇಲ್ಲಿ ಮಲ್ಲಿಗೆ ಗಿಡಗಳಂತ ಹೇಳಿದ್ರು, ಅದನ್ನು ತೊಗೊಂಡ್ವಿ. ಅದಾದಮೇಲೆ ಪಕ್ಕದಲ್ಲಿರೋ ಒಂದು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ನಮಗೆ ಚಿಕ್ಕದು ಬೇಕಾಗುತ್ತೆ, ಬಟ್ ಇಲ್ಲೊಂದು ಸಿಕ್ಕೇ ಇಲ್ಲ 20-30 ರುಪೀಸ್ಗೆ. ಹಾಗಾಗಿ ಔಟ್ಸೈಡ್ ಇಟ್ಟಿರ್ತಾರೆ ನೋಡಿ, ಅಲ್ಲಿ ಹೋಗಿ ನೋಡ್ತಾ ಇರೋದು. ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ, ಮತ್ತು ನಮ್ಗೆ ಬೇಕಾಗಿರೋ ಅಫೋರ್ಡಬಲ್ ರೇಂಜಲ್ಲಿ ಕೊಟ್ಟರು. ಬಿಕಾಸ್ ನಾವು 1 ಪೇರ್ ತೊಗೊತಿರ್ಲಿಲ್ಲ, 100 ಪೇರ್ ತೊಗೊತಿರೋದು ರಿಟರ್ನ್ ಗಿಫ್ಟಾಗಿ. ಸೊ ಹಾಗಾಗಿ ಅವ್ರು ಕೊಡ್ತೀನಿ ಅಂದರು, ತೊಗೊಂಡಿಲ್ಲೇ ನಾವು. ಹಾಗೆ ರಾ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೋಡಿ, ಚರಿ ನಿಮಗೆ ಇದೆಯಾ ನೋಡು, ಚರಿ. ವಾವ್, ಫೋಕಸ್ ಆಗ್ತಿಲ್ಲ. ಏನಮ್ಮ ಎಳಿಬೇಡ, ಬಿದ್ದೋಗ್ಬಿಡುತ್ತೆ. ಚಟ್ ಅದಿರೋದು ಅದು ಬೇಡ, ಅಲ್ಲಿ ಚೆನ್ನಾಗಿದೆ ಅದು. ಅಲ್ಲಿದೆ ನೋಡು, ಅಲ್ಲಿ ಇನ್ನು ಇದಕ್ಕಿಂತ ಆ ಕಡೆ ಅಲ್ಲ ಇಲ್ಲಿ ರೊಟೇಟ್ ಮಾಡಿ. ಇಯರಿಂಗ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಇವ್ರ ಹತ್ರ ಇರೋ ಕಲೆಕ್ಷನ್ಗಳು. ನಿಮಗೂ ಏನಾದರೂ ಈ ಥರ ಓಲೆಗಳು ತೊಗೊಬೇಕು ಅಂತ ಇದ್ದರೆ ನಾನು ಇವ್ರದ್ದು ಲೊಕೇಶನ್ ಕೂಡ ನಾನು ತೋರಿಸ್ತೀನಿ, ಎಲ್ಲಿ ಯಾವ್ದ್ರ ಅಪೋಸಿಟ್ ಬರುತ್ತೆ ಅಂತ. ನೀವೇನಾದರೂ ಬಸವನಗುಡಿ ಸೈಡ್ ಓಡಾಡ್ತಿದ್ರೆ ನೀವು ಖಂಡಿತವಾಗೂ ವಿಸಿಟ್ ಮಾಡಿ. ಅವರು ಫ್ರೆಂಡ್ಲಿ ಆಗೇ ಮಾತಾಡ್ತಾರೆ. ಸೊ ನೈಸ್ ಗಾಯ್ ಆ್ಯಕ್ಚುಲಿ. ಓಡಿದಾ ಇದನ್ನು ಹಾಕ್ಬಿಡೋದಿದೆ. ನೋಡಂಗೆ ಕೊಡೋದು ಗಿಫ್ಟ್ ಶೇಡ್ ಹೋಗಲ್ವಾ, ಅದು ಬೇಡ ಅನ್ಸುತ್ತೆ. ಇದು ರಿಂಗ್ ವೈಸು ಬೇಡ. ಪೀಟರ್ ಇಂಗ್ಲೆಂಡ್ ಅಂತ ಅಪೋಸಿಟಲ್ಲಿ ಇದೆ ಇದು. ನೋಡಿ ಇವ್ರು ತೋರಿಸ್ತಾ ಇದ್ದೀನಿ, ಇವ್ರದ್ದೇ ಶಾಪ್. ನೀವು ಕೂಡ ವಿಸಿಟ್ ಮಾಡಿ ಅಲ್ಲಿ ಹೋದರೆ. ಹಿಂದೆ ಬಾಮ ಅಮ್ಮಬೇಡ ಚೀನಿ, ನನ್ನ ಕಡೆ ಕಾಣಿಸ್ತಾ ಇಲ್ಲ. ಈ ಕಡೆ ತಿರ್ಗೆ ಅಕ್ಕೋಡೆ ಇಡೋದನ್ನಲ್ಲಿ. ಥ್ಯಾಂಕ್ ಯು, ಬಾಯ್.
ಮಧ್ಯಾಹ್ನ 2:15 ಆಗಿತ್ತಲ್ವಾ, ನಮಗೆಲ್ಲ ಹೊಟ್ಟೆ ಹಶ್ವಾಗ್ತಿತ್ತು. ಇನ್ನು ಊಟ ಮಾಡೋದು ಬೇಡ ಅಂದ್ಬಿಟ್ಟು ಕಣ್ಣಿಗೆ ಕಾಣಿಸಿದೆ ಗೋಲ್ಗಪ್ಪ, ಅದನ್ನು ತಿನ್ನೋಕ್ಕೆ ಹೊರಟ್ವಿ. ತಿಂದಾದ್ಮೇಲೆ ಲಾಸ್ಟಲ್ಲಿ ಕೊಡ್ತಾರೆ ನೋಡಿ ಸುಕ್ಕ ಪೂರಿ ಅಂತ, ನನಗಂತೂ ಫೇವ್ರೆಟ್ಟು. ಕೆಲವೊಂದು ಕಡೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ತಿನ್ಕೊಂಡು ಹೊರಟ್ವಿ ಮುಂದೆ ನಾವು ತೊಗೊಳಕ್ಕೆ. ನನಗೆ ಹೇಳ್ತಾರೆ ನೋಡಿ ಗೈಸ್, ಇವ್ರು ನನಗೆ ತಗೊಳ್ತಾಳೆ ಅವರು. ಫೋನ್ಪೇ ಗೂಗಲ್ ಪೇ ಕೇಳು ಚಿರು, ಬೇರೆ ನೋಡು ಅವ್ರ ಕೈಲಿದೆ ನೋಡು. ಫೋನ್ಪೇ ಗೂಗಲ್ ಪೇ ಅಮ್ಮ. ಚೇಂಜ್ ಇಲ್ಲ ಅಮ್ಮ. ಚೇಂಜ್ ಇಲ್ಲ ಅಮ್ಮ. ಸಿರಿಸಾ ವಿಡಿಯೋ ಅಂದರೆ ನೋಡಿ ಹೆಂಗೆ ಮಾಡ್ತಾಳೆ. ಇಲ್ಲಿ ಕೇಳೋಣ ಚೇಂಜ್ ಇದೆ ಅಂತ ಫಸ್ಟ್. ಓಹೋ ನೋಡಿ ವಿಡಿಯೋಗೆ ಹೆಂಗೆ ಮಾಡ್ತಾವಳೆ. ಈ ಸೈಡ್ ನೋಡ್ಕೊಂಡು ಬಾ. ನೋಡಿ ಎಷ್ಟು ಜನ ಕ್ಯೂಲ್ ನಿಂತಿದ್ದಾರೆ. ಇನ್ನೂ ಸ್ಟೋರ್ ಓಪನ್ ಆಗಿಲ್ಲ. ಸಂಬಾ ಗಿಫ್ಟಲ್ಲಿ ಏನೋ ಆಫರ್ ಬಿಟ್ಟಿದ್ದಾರೆ ಅಂತಲ್ವ, ಹಾಗಾಗಿ ಜನ ಫುಲ್ಲು ನಿಂತಿದ್ದಾರೆ. ಹೆಂಗಿದ್ದಾರೆ ನೋಡಿ ಎಲ್ಲರೂ. ಮುಂದೆ ಹಾಗೆ ನಡ್ಕೊಂಡು ಒಂದು ಸ್ಟೋರ್ಗೆ ಬಂದ್ವಿ, ಬ್ಯಾಂಗಲ್ ಸ್ಟೋರ್ಗೆ ರ್ಯಾಂಡಮ್ಲಿ. ಬಟ್ ನಾನು ನೇಮ್ ನೋಡಿಲ್ಲ, ಸಾರಿ ವಿಡಿಯೋದಲ್ಲಿ ಹೇಳೋಕ್ಕಾಗಿಲ್ಲ. ಇದು ಬೇರೆ ಅದು ಬೇರೆನಾ? ಸೈಜ್ ಡಿಫ್ರೆನ್ಸ್ ಇದೆ ತಾನೇ? ಎಷ್ಟು ಆಯ್ತು ಇದು? ಹಾಂ ಎಷ್ಟು ಹೇಳಿದ್ರು? ಹೇಳಿ ಕತ್ತಿಗೂ ಹಾಕೊಡ್ದು ಮಾಡಿ ಅಲ್ಲ, ಇನ್ನು ತಗೊಂತೀವಿ. ಒಂದೊಂದಾದ್ರೆ ಫೈನಲ್ ಅದೇ ಬಿಲ್ ಆಗುತ್ತೆ. ಇಷ್ಟು ತಗೊಳ್ಳಿ, ಆಮೇಲೆ ನಾವು ಇವಾಗ ಇದು ಕೇಳಿದ್ರೆ 100 ಪೀಸ್ ತಗೊಂತೀವಿ. ಎಷ್ಟು ಪ್ರೈಸ್ ರಿಬ್ಬನ್ಸ್? ಎಷ್ಟು ಹಾಕೋ? ಏನು ಲಾಭ ಇರಲ್ಲ. ನೀವು ತಗೊಳ್ಳಿ, ಫಸ್ಟ್ ಲಾಸ್ಟ್ ನಾನು ಡಿಸ್ಕೌಂಟ್ ಮಾಡ್ತೀನಿ. ಆಮೇಲೆ 20 ಪೀಸು 950. 30 ರೂಪೀಸ್ ಹಾಕೊಟ್ರು. ಎಲ್ಲ ಬೇರೆ ಬೇರೆ ತಗೊಂಡಿರ? ಎಲ್ಲ ಬೇರೆ ಬೇರೆ. ಮುಟ್ರೆ ಬೀಳಲ್ಲ, ನಿನ್ನ ಬಳೆ ಪಕ್ಕದೆಲ್ಲ ಮುಟ್ರೆ ಬಿದ್ದು ಹೊಡೆದೋಗ್ಬಿಟ್ರೆ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ಓಕೆ ಹಾಂ ಇಷ್ಟು ಬಳೆಗಳು ನಾವು ತೊಗೊಂಡಿರೋಂಥದ್ದು. ಇದು ಲಕ್ಷ್ಮಿ ಗಿಡಕ್ಕೆ ಅಂತ ತೊಗೊಂಡಿದ್ದು. 2 ಡಜನ್ ತೊಗೊಂಡಿದ್ವಿ. ಅಕ್ಕನ ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ. ಈಗ ಒಂದು ಮಗು ಏನು ನೋಡ್ತಾ ಇದ್ದೀರಾ, ಅದು ಒಳಗಡೆ ಬಂದಿದ ತಕ್ಷಣ ಶಿರ್ಷನ್ ಬಂದು ತಪ್ಕೊಂಡ್ಬಿಡ್ತು. ನೈಸ್ ಆ್ಯಕ್ಚುಲಿ ಬಂದುಬಿಟ್ಟು ಮಾತಾಡ್ಸ್ತಾ ಇದ್ದು. ನಮ್ಮ ಶಿರ್ಷನ ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟು, ಸ್ಟಾರ್ಟಿಂಗಲ್ಲಿ ಯಾರನ್ನೇ ಆಗಲಿ ಫಸ್ಟ್ ಟೈಮ್ ನೋಡಿದಾಗ ಅವಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ ಮಾತಾಡ್ಸೋಕ್ಕೆ. ಬಟ್ ಒಂದ್ಸಲಿ ಅವಳು ಏನಾದರೂ ಮಿಂಗಲ್ ಆದರೆ ಮಾತಾಡ್ತಾನೆ ಇರ್ತಾಳೆ. ನೆಕ್ಸ್ಟ್ ಟೈಮ್ ಸಿಕ್ತಾಗ ನೀವು ಬೇಡ ಅಂದರೆ ಅವಳು ಮಾತಾಡ್ತಾಳೆ. ಆ ಥರ ಅವಳು. ನಾರ್ಮಲ್ ಬ್ಯಾಂಗಲ್ ಜೊತೆ ಈ ಬ್ಯಾಂಗಲ್ ನಂಗೆ ತುಂಬಾ ಇಷ್ಟ ಆಯಿತು. ಯೆಲ್ಲೋ ಕಲರ್ ಬಂದು ನಾನು ತೊಗೊಂಡಿದ್ದೀನಿ. ಇನ್ನೊಂದು ಗ್ರೀನ್ ಟೈಪ್ ಇರೋದು ಶಿರೀಷನ್ ಮ್ಯಾಮ್ಗೆ ನಾವು ತೊಗೊಂಡಿರೋವಂಥದ್ದು. ಚೆನ್ನಾಗಿದೆ ಸಿಂಗಲ್ ಬ್ಯಾಂಗಲ್. ನೀವು ಡ್ರೆಸ್ಗೂ ಹಾಕೊಬೋದು, ಸ್ಯಾರಿಗೂ ಹಾಕೊಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತು ಇದೆಲ್ಲ ತೊಗೊಂಡಿದ್ದೀವಲ್ವಾ, ಸೊ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಇನ್ನೇನು ಬೇಕು, ಬ್ಯಾಗ್ ತರೋದು ಬೇಕಿಲ್ಲ, ಏನಾದರೂ ಬೇಕಲ್ವಾ. ಸೊ ಹಾಗಾಗಿ ಇದನ್ನು ಒಂದು 100 ಪೀಸ್ ತೊಗೊಂಡಿದ್ವಿ, ಗೋಲ್ಡ್ ಮತ್ತು ಪಿಂಕ್ ಕಲರಲ್ಲಿ. ನಾವೀಗ ಅಣ್ಣ ವಿಡಿಯೋ ಮಾಡಾಕ್ತೀನಿ ಇನ್ಸ್ಟಾಗ್ರಾಮ್ಗೆ, ಫುಲ್ ಜನ ಬಂದ್ಬಿಡ್ಬೇಕು. ಹಾಂ ನಿಜ, ನನ್ನಿಂದ ಬರ್ತಾರೆ ನಿಮಗೆ, ಯೂಟ್ಯೂಬ್ಗೆ ಹಾಕ್ತೀನಿ ಆಯಿತಾ. ಲಾಸ್ಟ್ ಬಿಲ್ ತೋರಿಸ್ತೀನಿ. ಸ್ಟೋರಲ್ಲಿ ತೊಗೊಂಡಿರೋ ಅಣ್ಣ ಅಷ್ಟೊಂದು ಏನು ಡಿಸ್ಕೌಂಟ್ ಮಾಡಿಲ್ಲ, ಪರವಾಗಿಲ್ಲ. ಅಲ್ಲಿಂದ ಬಂದು ಬಾಳೆ ದಿಂಡು ಮತ್ತು ಹೂವನ್ನೆಲ್ಲ ತೊಗೊಂಡ್ವಿ. ಇವಾಗ ಅವರು ದಿಂಡು ಇಟ್ಕೊಂಡಿದ್ದಾರಲ್ವ, ಅದು ಲಕ್ಷ್ಮಿ ಹಿಂದೆ ಇಡೋಕ್ಕಂತ ನಾವು ತೊಗೊತಾ ಇರೋದು. ಅದೇ ಗ್ಯಾಪಲ್ಲಿ ಇಲ್ಲಿರೋ ಹೂವು ನೋಡಿ ಮರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಏನೋ ಒಂಥರ ಅದೇ ಇಟ್ಬಿಡುವ ದೇವ್ರಿಗಲ್ವಾ ಅಂತ ಅನಿಸ್ತು. ಬಟ್ ಚೆನ್ನಾಗಿತ್ತು. ಹಂಗೆ ನೋಡ್ತಾ ನೋಡ್ತಾ ಆಟೋ ಬಂತು. ಎಲ್ಲ ಆಟೋದಲ್ಲಿ ತುಂಬ್ಕೊಂಡು ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ ಅಂತ. ಇನ್ನು ಬೈಕಲ್ಲಿ ಬಂದಿದ್ದೆಲ್ಲ ಹಿಂಗೆ ತೊಗೊಂಡು ಹೋಗೋಕ್ಕಾಗ್ತಿತ್ತಾ. ಸೊ ಆಟೋ ಬೆಸ್ಟ್ ಅಂತ ಅನಿಸ್ತು ನನಗಂತೂ. ತುಂಬ ಟ್ರಾಫಿಕ್ ಇತ್ತು, ಅಲ್ಲಿ ನಿಂತ್ಕೊಂಡು ಹೋಗೋಷ್ಟೇ ಟೈಮ್ ಆಯಿತು. ಮನೆಗೆ ಬಂದು ಕಾಫಿ ಕುಡ್ಕೊತ ನೋಡಿ ಎಲ್ಲ ನಾವು ಓಲೆ ಅಂದರೆ ಇಯರಿಂಗ್ಸ್ ಎಲ್ಲ ಏನೇನು ತೊಗೊಂಬಂದ್ವಿ ಎಲ್ಲ ಇಟ್ಟಿದ್ದೀನಿ. ಟೀ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೈಸ್, ನಮ್ಮ ಶಿರೀಷಾ ಹೆಲ್ಪ್ ಮಾಡ್ತಾ ಇದ್ದಾಳೆ ಇಲ್ಲಿ. ಮುಖ ನೋಡಿ ಸೀರಿಯಸ್ ಆಗಿ ಮಾಡೋ ಥರ. ಅಯ್ಯಪ್ಪ ನೋಡಿ ಒಂಚೂರು ಇಲ್ಲಿ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತನಾ? ಮತ್ತೆ ಆ್ಯಟಿಟ್ಯೂಡಾ? ಮತ್ತೆ ಬಾಯ್ ಚಾಕ್ಲೇಟ್ ಹೋಗಿಲ್ವ ಇನ್ನು? ನೋಡ್ಲಿಗ ಸ್ವಲ್ಪ ಇದೆ, ಇಷ್ಟ ಆಗ್ತದೆ ಕಂಪ್ಲೀಟ್. ಪ್ಯಾಕಿಂಗ್ ಎಲ್ಲ ಮುಗಿತು. ಈ ಓಲೆ ನೋಡ್ತಿದ್ರು ಅಲ್ಲೇ ಪರ್ಚೇಸ್ ಮಾಡಿದ್ವು.
ಸುಮಾರು ಓಲೆಗಳು ಹಾಕೊಂಡು ಟ್ರೈ ಮಾಡಿದ್ದು ನನ್ನ ಕಿವಿ ಫುಲ್ ರೆಡ್ ಆಗಿಬಿಟ್ಟಿದೆ, ಸ್ವಲ್ಪ ತಿನ್ನಾಗಿದೆ ಅಲ್ಲ. ಹಾಗಾಗಿ ಏನು ಪ್ಯಾಕ್ ಮಾಡಿದ್ವಿ ಗೊತ್ತಾ, ತೋರಿಸ್ತೀನಿ. ಮತ್ತು ಇನ್ನೊಂದು ನಾವು ತೊಗೊಂಬಂದಿದ್ದು ನಿಮ್ಗೆ ತೋರಿಸ್ದಲ್ವಾ, ತೋರಿಸಿದ್ದೀನಿಲ್ವ ನಾನು ಶೋರ್ ಇಲ್ಲ ವಿಡಿಯೋದಲ್ಲಿ, ಬಟ್ ಇವಾಗ ಒಮ್ಮೆ ತೋರಿಸ್ತೀನಿ ನೋಡಿ. ಇದು ತೊಗೊಂಡ್ವಿ ಅಲ್ಲ, ಸೊ ಇಟ್ ಕಾಸ್ಟ್ 450, 470 ಅಂತ ಅಂದ್ಬಿಟ್ಟು 450 ಕೊಟ್ಟು ತೊಗೊಂಡಿದ್ದು. ಇದು ಹಿಂದೆ ಕಾಯಿಗೆ ಏನೋ ತಗ್ಲಾಕೋದು ಅಂತ ಹೇಳಿದ್ರು, ಮೀನ್ಸ್ ಚುಚ್ಚೋ ಥರ. ಇದು ಹೀಗಿದೆ. ಫಸ್ಟ್ ಟೈಮ್ ತೊಗೊಂಡಿದ್ದು ನಮ್ಮ ಅಕ್ಕ ಮನೆ. ನೋಡೋಣ, ಇದೊಂದು ಪ್ಯಾಕ್ ಆಗಿದೆ, ಇಲ್ಲೊಂದು ಪ್ಯಾಕ್ ಮಾಡಿದ್ದೀನಿ, ಇದೊಂದಿದೆ ಮತ್ತು ಅಲ್ಲೊಂದಿದೆ, ಸಪ್ರೇಟಾಗಿ ಮಾಡಿಟ್ಟಿದ್ದೀವಿ. ಅದು ದೇವ್ರಿಗಂತ ತಂದಿರೋದು. ಸ್ವಲ್ಪ ಅದು ಫ್ರೂಟ್ಸು ಅದೆಲ್ಲ ನಿಮ್ಗೆ ಗೊತ್ತಲ್ಲ, ಬಾಳೆ ಎಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೇರೆಗೂ ಕೂಡ ಶೇರ್ ಮಾಡಿ, ನಿಮ್ಮಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಲೋ ಫೀಲ್ ಆಗ್ತಾ ಇದೆ. ಲೋನ್ಲಿನೆಸ್ ಫೀಲ್, ಲೋ ಡಿಪ್ರೆಷನ್ ಅಂತ ವರ್ಡ್ ಮಾತ್ರ ಅಲ್ಲ. ಸೊ ಹಾಗಾಗಿ ನನಗೆ ಏನೋ ಮೂಡಿ ಫೀಲ್ ಆಗ್ತದೆ. ಗರ್ಲ್ಸ್ ಮೂಡ್ ಸ್ವಿಂಗ್ ಈಸ್ ಕಾಮನ್. ಅದು ಎಸ್ಪೆಷಲಿ ಇಯರ್ ಪೀರಿಯಡ್ ಇದ್ದಾಗ ಇಟ್ಸ್ ವೆರಿ ಕಾಮನ್. ಗರ್ಲ್ಸ್ ಮಾತ್ರ ಇದು ಪ್ರಾಬ್ಲಮ್ ಗೊತ್ತಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅದರ ಬಿಟ್ಟು ಏನೂ ಇಲ್ಲ. ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ದೇವರು ತಾಂಡವಾಡ್ತಾರೆ, ಎಸ್ಪೆಷಲಿ ಲಕ್ಷ್ಮಿ ಎಲ್ಲರಿಗೂ. ಓಕೆನಾ? ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.